ಧರ್ಮಸ್ಥಳ ವಿರುದ್ಧ ಸಸಿಕಾಂತ್ ಸೆಂಥಿಲ್ ಷಡ್ಯಂತ್ರವನ್ನು ರೂಪಿಸಿದ್ರ ಅನ್ನೋ ಪ್ರಶ್ನೆ ಇದೆ. ಧರ್ಮಸ್ಥಳದ ಷಡ್ಯಂತ್ರದ ಹಿಂದೆ ಸಸಿಕಾಂತ್ ಸೆಂಥಿಲ್ ಅವರ ಕೈವಾಡ ಇದೆಯಾ? ಪವರ್ ಟಿವಿಗೆ ಶಾಸಕ ಜನಾರ್ದನ್ ರೆಡ್ಡಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಸಿಕಾಂತ್ ಸೆಂಥಿಲ್ ಮಂಗಳೂರಿನ ಡಿಸಿ ಆಗಿ ಕೂಡ ಕೆಲಸ ಮಾಡಿದರು. ಈಗ ತಮಿಳುನಾಡಿನ ಕಾಂಗ್ರೆಸ್ ಸಂಸದರಾಗಿದ್ದಾರೆ ಸೆಂಥಿಲ್. ಈ ಹಿಂದೆ ಸಸಿಕಾಂತ್ ಸೆಂಥಿಲ್ ಅವರು ಮಂಗಳೂರಿನ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ್ರು. ಈಗ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಸಂಸದರಾಗಿದ್ದಾರೆ. ಯೂಟ್ಯೂಬರ್ ಮೂಲಕ ಧರ್ಮಸ್ಥಳದಲ್ಲಿ ಅಪಪ್ರಚಾರ ಆಗ್ತಾ ಇದೆ. ಈ ಷಡ್ಯಂತ್ರಕ್ಕೆ ಸಸಿಕಾಂತ್ ಸೆಂಥಿಲ್ ಕಾರಣ ಅಂತ ಜನಾರ್ದನ್ ರೆಡ್ಡಿ ಮಾತನಾಡಿದ್ದಾರೆ. ದಿಸ್ ಇಸ್ ನಾಟ್ ಅ ನಾರ್ಮಲ್ ಸ್ಟೇಟ್ಮೆಂಟ್. ಸಿಬಿಐ ಅಥವಾ ಎನ್ಐಎ ತನಿಖೆ ಆಗಬೇಕು ಅಂತ ರೆಡ್ಡಿ ಆಗ್ರಹಿಸಿದ್ದಾರೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮೆಟ್ಟಿಲೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಬೆಂಗಳೂರಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿಂದೆ IAS ಆಗಿದ್ದಂಥವ್ರು ಈಗ MP ಆಗಿದ್ದಾರೆ. ಅಂಥವ್ರ ಮೇಲೆ ಇಂಥ ಒಂದು ಗಂಭೀರ ಆರೋಪ ಬಂದಿದೆ ಅಂತಂದ್ರೆ ಇದು ಸಣ್ಣ ಪುಟ್ಟ ವಿಚಾರ ಖಂಡಿತವಾಗ್ಲೂ ಅಲ್ಲ. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ರೂಪೇಶ್ ಜೊತೆ ಜನಾರ್ದನ್ ರೆಡ್ಡಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಮತ್ತೊಂದೆಡೆ SIT ತನಿಖೆ ಮಾಡ್ತಾ ಇದೆ. ಹೀಗಾಗಿ ಈ ತನಿಖೆ ಸರಿಯಾದ ದಿಕ್ಕಲ್ಲಿ ನಡೀತಾ ಇಲ್ಲ ಅಂತ ಇನ್ನೊಂದು ಚರ್ಚೆಗಳಾಗ್ತಾ ಇದೆ. ಈ ಬಗ್ಗೆ ಎಲ್ಲ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಮಾಜಿ ಸಚಿವ, ಅದೇ ರೀತಿಯಾಗಿ ಹಾಲಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಅವರ ಮಾತು ಹೋಗ್ತೀವಿ. ಸರ್, ಪ್ರಮುಖವಾಗಿ ಧರ್ಮಸ್ಥಳ ವಿಚಾರವಾಗಿ ಒಂದಿಷ್ಟು ಷಡ್ಯಂತ್ರಗಳಾಗ್ತಾ ಇದೆ ಅಂತೇಳಿ ನಿಮ್ಮ ಮಟ್ಟಿಗೆ ಹೇಳೋದಾದ್ರೆ ಯಾವ ರೀತಿ ಷಡ್ಯಂತ್ರಗಳಾಗ್ತಾ ಇದೆ? ಈ ಷಡ್ಯಂತ್ರ ಎದುರಿಸೋದು ಹೇಗೆ ಸರ್ ಅಂತ ನೋಡಿ. ಇವತ್ತು ಷಡ್ಯಂತ್ರ ಅನ್ನುವಂಥ ವಿಚಾರ ಬಂದಾಗ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ, ಮಾಧ್ಯಮಗಳಿಗೆ ಮತ್ತು ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಕೂಡ ಎಲ್ಲರೂ ಕೂಡ SIT ರಚನೆ ಮಾಡಿದಾಗ ಇದು ಒಂದು ಒಳ್ಳೆಯ ನಿರ್ಣಯನ ಆಗಿದೆ. ಇದರಿಂದ ಧರ್ಮಸ್ಥಳಕ್ಕೆ ಬಂದಿರುವಂಥ ಕಳಂಕ ಇದು ಹೋಗ್ಬಿಡುತ್ತೆ. ಈ ಅಪಪ್ರಚಾರಕ್ಕೆ ಒಂದು ಕೊನೆಯಾಗಿ ಎಲ್ಲೋ ಒಂದು ಕಡೆ ಫುಲ್ ಸ್ಟಾಪ್ ಇಡ್ಬೋದು ಅನ್ನುವಂಥದ್ದು ಆಗಿತ್ತು. ಆದರೆ ಏನಾಗ್ತಾ ಇದೆ, ಇವತ್ತು ನಮ್ಮ ಬಳ್ಳಾರಿ ಮೂಲದ ಒಬ್ಬ ಅನ್ಯಮತಕ್ಕೆ ಸಂಬಂಧಪಟ್ಟಿರೋಂಥ ಒಬ್ಬ ಯುವಕ ತನ್ನ ಒಂದು ಪ್ರಚಾರಕ್ಕಾಗಿ ಒಂದು ಯೂಟ್ಯೂಬ್ ಮೂಲಕ ಇವತ್ತು ಸೌಜನ್ಯ ಕೊಲೆಯನ್ನು ಇಟ್ಕೊಂಡು ಏನೆಲ್ಲ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದು, ಅದು ಮಿಲಿಯನ್ಸ್ ಆಫ್ ವ್ಯೂಸ್ ಹೋಯಿತು ಅಂತೇಳಿ, ವೈರಲ್ ಆಯಿತು ಅಂತೇಳಿ ಆ ವಿಚಾರಕ್ಕೆ ಇನ್ನೊಂದಿಬ್ಬರು ಅವನ ಜೊತೆ ಕೈ ಜೋಡಿಸೋದು, ಅದಾದಮೇಲೆ ಆ ಹೇಳಿರುವಂಥ ಒಂದು ವಿಚಾರಗಳು, ಆ ಅಪಪ್ರಚಾರ ನಿಜ ಮಾಡಲಿಕ್ಕೆ ಹೊರಟು ಇವತ್ತು ತಮಿಳುನಾಡಲ್ಲಿ ವಾಸ ಆಗಿರುವಂಥ ಒಬ್ಬ ಅನಾಮಧೇಯ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಅವನಿಗೆ ಮುಸುಗನ್ನು ಹಾಕೋದ್ರ ಮೂಲಕ, ಮುಸುಗುದಾರಿ ಅನ್ನುವಂಥ ಟೈಟಲ್ ಕೊಡೋದ್ರ ಮೂಲಕ ಅವನ ತಲೆಯಲ್ಲಿ ಒಂದು ಬುರುಡೆಯನ್ನು ಇಟ್ಕೊಂಡು ಬಂದರೆ ಅದು ಎಲ್ಲಿಂದ ತೊಗೊಂಡು ಬಂದ, ಏನು, ಹೇಗೆ, ಕಾನೂನುಬದ್ಧವಾಗಿ ಅವನು ತೊಗೊಂಡು ಬಂದಿದ್ದಾನ ಇಲ್ಲ ಅನ್ನೋಂಥ ಯಾವುದೇ ವಿಚಾರಗಳನ್ನ ಮಾಡ್ದೇನೆ ಒಂದು 164 ಸ್ಟೇಟ್ಮೆಂಟ್ನ ಬೇಸ್ ಮಾಡಿಕೊಂಡು ಇವತ್ತು SIT ರಚನೆ ಮಾಡಿದರು. ದಿನಕ್ಕೊಂದು ಸ್ಟೇಟ್ಮೆಂಟು, ದಿನಕ್ಕೊಂದು ಕಡೆ ಜಾಗ ತೋರಿಸಿ, ಇಲ್ಲಿ ಕುಣಿಗಳಿದೆ, ಇಲ್ಲಿ ಸೆವ ಹೋಗ್ತಿದ್ದೀವಿ ಅಂತೇಳಿ ಸುಮಾರು ಇವತ್ತು SIT ಮತ್ತು ಸರ್ಕಾರ ಇಬ್ಬರೂ ಕೂಡ ತಲೆ ತಗ್ಗಿಸ್ಕೊಂಡು ನಗೆಪಾಟ್ಲಿಗೀಡಾಗೋ ರೀತಿಯಲ್ಲಿ ಇವತ್ತು ಆ ಮುಸುಗುದಾರಿ ಅನ್ನೋ ಒಬ್ಬ ವ್ಯಕ್ತಿ ಮಾಡಿದ್ದಾನೆ. ಸೊ ನಾನು ಈ ಯೂಟ್ಯೂಬರ್ಸು ಮತ್ತು ಮುಸುಗುದಾರಿ ನಿನ್ನೆ ವಿಧಾನಸಭೆಯಲ್ಲೂ ಕೂಡ ನಮ್ಮ ಪ್ರತಿಪಕ್ಷ ನಾಯಕರಾದ ಅಶೋಕ್ ಅವರು, ವಿಜೇಂದ್ರ ಅವರು, ಸುನೀಲ್ ಕುಮಾರ್ ಅವರು, ಭಾಳಷ್ಟು ಮಂದಿ ನಮ್ಮ ಶಾಸಕರುಗಳು ಧರ್ಮಸ್ಥಳ ವಿಚಾರದಲ್ಲಿ ಇದು ಸತ್ಯಕ್ಕೆ ದೂರ, ಬೋಗಸ್ ಅಂತೇಳಿ ಈಗಾಗಲೇ ಅರ್ಥ ಆಗೋಗಿದೆ. ಆದರೆ ಈ ಕಾನ್ಸ್ಪಿರಸಿ ಮಾಡಿರೋವಂಥವ್ರು ಯಾರು, ಇದನ್ನು ಹೊರಗಡೆ ತೊಗೊಂಡು ಬರಬೇಕು ಅಂತ ಹೇಳಿದಾಗ ಅದು ಇನ್ವೆಸ್ಟಿಗೇಷನಲ್ಲಿ ಅದು ಕೂಡ ಗೊತ್ತಾಗುತ್ತೆ ಅಂತೇಳಿ ಹೇಳ್ತಾ ಇದ್ದರು. ಅದಕ್ಕೆ ಪೂರಕವಾಗಿ ಇವತ್ತು ನನಗೆ ಬಂದಿರುವಂಥ ಒಂದು ರಿಲಯಬಲ್ ಇನ್ಫಾರ್ಮೇಷನ್, ತುಂಬ ರಿಲಯಬಲ್ ಇನ್ಫಾರ್ಮೇಷನ್ನು, ಅದು ಅಧಿಕಾರಿಗಳಾಗಿರ್ಬೋದು ಅಥವಾ ಸಾರ್ವಜನಿಕರಾಗಿರ್ಬೋದು, ಇವತ್ತು ಬೆಂಗಳೂರು, ತಮಿಳುನಾಡು, ಡೆಲ್ಲಿ ಮಟ್ಟದಲ್ಲಿ ಇದು ಒಂದು ದೊಡ್ಡ ಪ್ಲ್ಯಾನ್ ಆಗಿದೆ. ಒಂದು ಮಾಸ್ಟರ್ ಮೈಂಡ್ ಇದರ ಬೆನ್ನ ಹಿಂದೆ ಇದ್ದಾರೆ. ಆ ಮಾಸ್ಟರ್ ಮೈಂಡ್ ಬಂದು ಇವತ್ತು ಸಸಿಕಾಂತ್ ಸೆಂಥಿಲ್ ಅನ್ನೊಬ್ಬ ರಿಟೈರ್ಡ್ ನಮ್ಮ ಕರ್ನಾಟಕದ IAS ಆಗಿದ್ದು ಇವತ್ತೇನು ತಮಿಳುನಾಡಲ್ಲಿ ಕಾಂಗ್ರೆಸ್ ಪಕ್ಷದಿಂದ DMK ಅಲಯನ್ಸಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಆಗಿ ಎಡಪಂಥಿ ವಿಚಾರಗಳನ್ನೇ ನಂಬಿಕೊಂಡಿರುವಂಥ ಒಬ್ಬ ವ್ಯಕ್ತಿ ಇದರ ಮಾಸ್ಟರ್ ಮೈಂಡ್ ಅನ್ನುವಂಥದ್ದು ಇವತ್ತು ನನಗೆ ಗೊತ್ತಾಗಿರೋಂಥ ಒಂದು ವಿಚಾರ. ಸೊ ಈ ಆ್ಯಂಗಲಲ್ಲಿ, ಯಾಕಂದರೆ ಈಗಾಗಲೇ ಉಪಮುಖ್ಯಮಂತ್ರಿಗಳೇ ಕಾನ್ಸ್ಪಿರಸಿ ಅನ್ನೋಂಥ ಒಂದು ವಿಚಾರ ಹೇಳಿರೋ ಕಾರಣ
ಆ ಕಾನ್ಸ್ಪಿರಸಿಗೆ ಪೂರಕವಾಗಿ ಇವತ್ತು ಯೂಟ್ಯೂಬರ್ಸ್ ಆಗಿರ್ಬೋದು ಮತ್ತು ಈ ಮುಸುಗುದಾರಿ ಮತ್ತು ಈ ಶಶಿಕಾಂತ್ ಶೆಂಥಿಲ್ ಇವರೆಲ್ಲರ ವಿಚಾರವನ್ನು ಇವತ್ತು ಇನ್ವೆಸ್ಟಿಗೇಷನ್ನ ಒಂದು ದೊಡ್ಡ ಮಟ್ಟದಲ್ಲಿ ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿರ್ಬೋದು, ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿರ್ಬೋದು, ಅಥವಾ ಸಿಟ್ಟಿಂಗ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಅಥವಾ NIA CBI ಈ ಮಟ್ಟದ ತನಿಖೆ ಆದರೆ ಮಾತ್ರ ಆ ಧರ್ಮಸ್ಥಳ ಮಂಜುನಾಥನ ಬಗ್ಗೆ, ಆ ಸತ್ಯದೇವರ ಬಗ್ಗೆ ಮಾಡಿರುವಂಥ ಈ ಒಂದು ಅಪಪ್ರಚಾರಕ್ಕೆ ಇವತ್ತು ತೆರೆ ಎಳೆಯೋದಕ್ಕೆ ಸಾಧ್ಯ. ಸರ್, ಈಗ ಒಂದಿಷ್ಟು ದಾಖಲೆಗಳು ಇಟ್ಕೊಂಡು ಒಂದಿಷ್ಟು ಮಾಹಿತಿ ಇಟ್ಕೊಂಡು ಮಾತಾಡ್ತಿದ್ರಿ. ಏನೇನು ದಾಖಲೆಗಳಿದೆ ಸೆಂಥಿಲ್ ಅಂತ ಹೇಳಲಿಕ್ಕೆ ಮತ್ತು ಕಾರಣಗಳು ಲಿಂಕ್ ಹೆಂಗೆ ಮಾಡ್ಬೋದು ಸರ್? ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಸೆಂಥಿಲ್ ಅವರ ಲಿಂಕ್ ಹೆಂಗಿದೆ ಅಂತ ಹೇಳಿ ನಾನು ನಿಮಗೆ ಒಂದು ತುಂಬ ಸಿಂಪಲಾಗಿ ಹೇಳಬೇಕು ಅಂತಂದರೆ, ಯಾರೋ ಯೂಟ್ಯೂಬರ್ಸ್ ಬಾಯಿಗೆ ಬಂದಂಗೆ ಮಾತಾಡಿರೋವಂಥದ್ದು, ಯಾರೋ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ನಾನು ತೋರಿಸ್ತೀನಿ ಇಲ್ಲೆಲ್ಲ ಸಭೆಗಳನ್ನ ಓದ್ತಿದ್ದೀನಿ ಅಂತಂದರೆ ಅದನ್ನು ನಂಬಿ SIT ರಚನೆ ಮಾಡಿರುವಂಥದ್ದು. ಅವನ ಮುಖನೇ ಈ ಜಗತ್ತಿಗೆ ತೋರಿಸ್ದೇನೆ ಒಬ್ಬ ಮುಸುಗುದಾರಿ ಅನ್ನೋಂಥ ಒಂದು ರೀತಿ. ಇವತ್ತು ನನಗೆ ಭಾಳ ಸ್ಪಷ್ಟವಾಗಿ ಗೊತ್ತಿರೋಂಥ ವಿಚಾರ ಅಂದರೆ, ಇವತ್ತು ಆ ಮುಸುಗುದಾರಿ ಕೈ ಕಾಲಿಗೆ ಬಿದ್ದು ಪೊಲೀಸ್ ಅಧಿಕಾರಿಗಳ ಹತ್ರ ನನ್ನ ಬಿಟ್ಬಿಡಿ, ನಾನು ನಾನು ಹೋಗಿ ಬದುಕೊಳ್ತೀನಿ, ತಪ್ಪಾಯಿತು, ಕೆಲವೊಂದು ಆಸೆ ಆಮಿಷಗಳಿಗೆ ನಾನು ಬಲಿಯಾಗಿದ್ದೇನೆ ಅನ್ನೋಂಥ ಮಾತು ಈಗಾಗಲೇ ಅವನು, ಯಾಕಂದರೆ ಯಾವುದೂ ಪ್ರೂವ್ ಮಾಡಲಿಕ್ಕಾಗದೆ ಅವನು ತಪ್ಪಿಸ್ಕೊಳ್ಳೋದಕ್ಕೆ ಹೇಗೆ ತಪ್ಪಿಸ್ಕೋಬೇಕನ್ನೋ ವಿಚಾರದಲ್ಲಿ ಕೈಕಾಲು ಇಟ್ಕೊತಾ ಇದ್ದಾನೆ. ಈ ವಿಚಾರವನ್ನು ನನಗೆ ಗೊತ್ತಾಯಿತು. ಸೊ ಹಾಗಾಗಿ ಇವತ್ತು ಆ ಮುಸುಕುದಾರಿ ಈ ರೀತಿ ಒಂದು ಬೋಗಸ್ ಅಂತೇಳಿ ಗೊತ್ತಾದ ಮೇಲೆ ಅವನ್ನ ಯಾರು ಕ್ರಿಯೇಟ್ ಮಾಡಿದರು? ಅವನ ಹಿಂದೆ ಎಷ್ಟು ಮಂದಿ ಯೂಟ್ಯೂಬರ್ಸು, ಇವರೆಲ್ಲರಿಗೂ ಸೇರಿ ಮಾಸ್ಟರ್ ಮೈಂಡು. ಆ ಮಾಸ್ಟರ್ ಮೈಂಡ್ ಶಶಿಕಾಂತ್ ಶೆಂಥಿಲ್ ಅಂತೇಳಿ ತುಂಬ ರಿಲಯಬಲ್ ಆಗಿ ನನಗೆ ಇವತ್ತು ಇನ್ಫಾರ್ಮೇಷನ್ ಬಂದಿರೋ ಕಾರಣನೇ ಇವತ್ತು ನಾನು ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾ ಇದ್ದೇನೆ. ನಿನ್ನೆ ಸದನದಲ್ಲಿ ವಿಚಾರ ಹೇಳಬೇಕು ಅಂತಂದರೂ ಕೂಡ ಇನ್ನು ನಾವು ಯಾರೂ ಬಾಯಿ ತೆಗೀತಾ ಇಲ್ಲ. ನಾನು ಫಸ್ಟು ಸುನೀಲ್ ಕುಮಾರ್ ಮಾತಾಡೋದನ್ನು ಗಮನಿಸಿದೆ. ನಾನು ಅವರನ್ನು ಮಾತಾಡೋದಕ್ಕೆ ಬಿಡ್ತಾ ಇಲ್ಲ. ಅವರು ಹೈಕಮಾಂಡ್ ಅನ್ನೋ ಪದ ತೆಗೆದ್ರೋ ಇಲ್ಲೋ ಅವ್ರ ಮೇಲೆ ಮುಗಿಬಿದ್ದುಬಿಟ್ರು. ಯಾಕೆಂತಂದರೆ ಇವಾಗ ಶಶಿಕಾಂತ್ ಶೆಂಥಿಲ್ ಕಾಂಗ್ರೆಸ್ MP. ಸೊ ಹೈಕಮಾಂಡ್ ಮೂಲಕ ನೋಡಿ, ಮೊದಲು ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಈ ವಿಚಾರ ಬಂದಾಗ SIT ರಚನೆಗೆ ಅವರು ಅನುಕೂಲ ಇದ್ದಿಲ್ಲ. ಆದರೆ ಇದಕ್ಕಿದ್ದಂಗೆ ಮತ್ತೆ ಅನೌನ್ಸ್ ಮಾಡಿದ್ರು. ಅಂದರೆ ಅವರಿಗೆ ಒತ್ತಡ ಇದ್ದಂಗೆ ಅಲ್ಲ. ಸೊ ಹಾಗಾಗಿ ನಾನು ನಮ್ಮ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೇವರಾಜ ಅರಸು ಅವ್ರ ನಂತರ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿ ಆಗಿರುವಂಥ ಒಂದು ರೆಕಾರ್ಡನ್ನು ಬ್ರೇಕ್ ಮಾಡೋದಕ್ಕೆ ಕೆಲವೇ ದಿನಗಳಲ್ಲಿ ಅವರ ಇತಿಹಾಸದ ಪುಟದಲ್ಲಿ ಸೇರೋರಿದ್ದಾರೆ. ಅದರ ಜೊತೆಗೆ ಇವತ್ತು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ವಿಶ್ವದಾದ್ಯಂತ, ಕೇವಲ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಭಾರತ ಅಲ್ಲ, ಇಡೀ ವಿಶ್ವದಲ್ಲೇ ಏನು ಭಕ್ತಾದಿಗಳು ಇವತ್ತು ಧರ್ಮಸ್ಥಳಕ್ಕೆ ಬರೋರಿದ್ದಾರೆ, ಅಲ್ಲಿ ಒಂದು ಏನು ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ, ಅದನ್ನು ಹೋಗಲಾಡಿಸಿ ಸತ್ಯದೇವರ ಒಂದು ಮಹತ್ವ ಇಡೀ ಜಗತ್ತಿಗೆ ಸಾರೋ ರೀತಿಯಲ್ಲಿ ಈ ಇನ್ವೆಸ್ಟಿಗೇಷನ್ಗೆ ಅವರು ಪಕ್ಷಾತೀತವಾಗಿ ರಾಜಕೀಯನ ಬದಿಗಿಟ್ಟು ಅವರು ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಮಾಡಿ ಆ ಒಂದು ಒಳ್ಳೆಯ ಹೆಸರನ್ನು, ಅಂದರೆ ಸಿದ್ದರಾಮಯ್ಯನವರು ಧೈರ್ಯವಾಗಿ ಯಾವುದೇ ಒತ್ತಡಕ್ಕೆ ಮಣಿಲಾರ್ದೇನೆ ಇವತ್ತು ಈ ಇನ್ವೆಸ್ಟಿಗೇಷನ್ ಮೂಲಕ ಆ ಧರ್ಮಸ್ಥಳ ಮಂಜುನಾಥನ ಆ ಒಂದು ಧರ್ಮ ರಕ್ಷಣೆಗೆ ಇವತ್ತು ಸಿದ್ದರಾಮಯ್ಯವರು ನಿಂತಿದ್ದಾರೆ ಅನ್ನೋಂಥ ಒಂದು ಇದನ್ನು ಅವರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಸದಾವಕಾಶ. ಹಾಗಾಗಿ ಅವರು ಇನ್ವೆಸ್ಟಿಗೇಷನ್ಗೆ ದೊಡ್ಡ ಮಟ್ಟದ ತನಿಖೆಗೆ ಅವರು ಮುಂದಾಗಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ಸರ್ಕಾರ ಇವರೆಗೆ ಹೇಳ್ಕೊಂಡಿದ್ದು ಅನಾಮಿಕರವ್ರಿಗೆ ಮಾತ್ರ ಹೋಗ್ತಾರೆ, ಅನಾಮಿಕ ಹಿಂದಿನ ಷಡ್ಯಂತ್ರಗಳ ಬಗ್ಗೆ ಎಲ್ಲೂ ಕೂಡ ಹೋಗ್ತಿಲ್ಲ, ಅಂದ್ರೆ ಅವರು ತನಿಖೆ ಮಾಡೋ ಪ್ರಯತ್ನಗಳು ಮಾಡ್ತಿಲ್ಲ. ಸರ್, ಈಗ ನಿಮ್ಮ ಕಡೆಯಿಂದ ಯಾವ ರೀತಿ ಹೋರಾಟ, ಕಾನೂನು ಹೋರಾಟ ಇರ್ಬೋದು, ಸರ್ಕಾರನ ಎಚ್ಚರಿಸಲಿಕ್ಕೆ ನೀವೇನು ತಯಾರಿ ಮಾಡ್ಕೊಂಡಿದ್ದೀರಿ, ಏನು ಮಾಡ್ತೀರಿ ಸರ್ ಅಂತ ಸರ್ಕಾರ ತಗೊಂಡಿಲ್ಲ ಅಂದ್ರೆ? ನೋಡಿ, ಇವತ್ತು ತಮ್ಮ ಪವರ್ TV ಮೂಲಕ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನಾನು ಇರುವಂಥ, ನನಗೆ ಗೊತ್ತಿರಾಗಿರುವಂಥ ಯಾರೋ ನನಗೆ ಅನಾಮಧೇಯರು ಬಂದು ಯಾರಾದರೂ ವಿಷಯಗಳು ತಿಳಿಸಿದ ತಕ್ಷಣ ನಾನು ಈ ವಿಚಾರವನ್ನು ನಾನು ಹೇಳ್ತಾ ಇದ್ದಿಲ್ಲ. ಇವತ್ತು ನನಗೆ ತುಂಬ ರಿಲಯಬಲ್ ಇನ್ಫಾರ್ಮೇಷನ್, ತುಂಬ ರಿಲಯಬಲ್ ವ್ಯಕ್ತಿಗಳ ಮೂಲಕ ನನಗೆ ಈ ವಿಚಾರಗಳು ಗೊತ್ತಾಗಿರೋ ಕಾರಣನೇ ನಾನು ಇವತ್ತು ತಮ್ಮ ಮಾಧ್ಯಮದ ಮೂಲಕ ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ. ಅವರು ಈ ವಿಷಯದಲ್ಲಿ ಏನಾದರೂ ಹಿಂದೇಟು ಹಾಕಿದ್ರು ಅಂತಂದರೆ ಇವತ್ತು ನಮ್ಮ ಧರ್ಮಸ್ಥಳದ, ನಮ್ಮ ಧಾರ್ಮಿಕ ಭಾವನೆಗಳಿಗೆ, ಭಕ್ತಾದಿಗಳ ಮನೋಭಾವಗಳಿಗೆ ಇವತ್ತೇನು ಧಕ್ಕೆ ಆಗಿದೆ, ಅದು ಯಾವುದೇ ಒಂದು ಕಾರಣಕ್ಕೂ ಕೂಡ ಇವಾಗ ಎಲ್ಲರಿಗೂ ಇದು ಸುಳ್ಳು, ಬೋಗಸ್ಸು ಅಂತ ಗೊತ್ತಾಗ್ಬಿಟ್ಟಿದೆ. ಈ ಆರೋಪಗಳೆಲ್ಲವೂ ಕೂಡ
ಸೊ ಅದು ಇನ್ವೆಸ್ಟಿಗೇಷನ್ ಮೂಲಕ ಇದರ ಹಿಂದೆ ಯಾರಿದ್ದಾರೆ ಮಾಸ್ಟರ್ ಮೈಂಡ್ಸ್ ಅವರೆಲ್ಲರನ್ನ ಬಯಲಿಗೆ ತೊಗೊಂಡು ಬರೋದಕ್ಕೆ ಖಂಡಿತವಾಗ್ಲೂ ಕೂಡ ನಾನು ಕಾನೂನು ಹೋರಾಟ ಕೋರ್ಟ್ ಮೆಟ್ಲೆ ಇರೋದ್ರ ಮೂಲಕ ನಾನು ಮಾಡ್ತೀನಿ. ಸರ್, ಡಿ ಕೆ ಶಿವಕುಮಾರ್ ಅವರು ಒಂದು ಮೊದಲೇದಾಗಿ ಷಡ್ಯಂತ್ರ ಅಂತ ಹೇಳಿದ್ರು. ಡಿ ಕೆ ಶಿವಕುಮಾರ್ ಅವರು ಹೇಳುವಂತಹ ಷಡ್ಯಂತ್ರ ಇದೇನು ಸರ್? ಸೆಂಥಿಲ್ ಅವರ ವಿಚಾರನೇ ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿರ್ಬೋದು ಅಥವಾ ಬೇರೆ ಯಾವ ವಿಚಾರ ಮಾಡಿದ್ರು? ನೋಡಿ, ಅವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವ್ರಿಗಂತೂ ಅರ್ಥ ಆಗಿದೆ. ಅವರಿಗೆ ಶಶಿಕಾಂತ್ ಸೆಂಥಿಲ್ ಅವರು ಇದ್ದಾರಾ ಇಲ್ಲನ ಅನ್ನೋದು ಅವ್ರಿಗೆ ಗೊತ್ತಿರ್ಬೋದು, ಇರದೇನೂ ಇರ್ಬೋದು. ಆದರೆ ಸಾಮಾನ್ಯ ಜನರು ಕೂಡ ಇವತ್ತು ನಾವು ರೋಡಲ್ಲಿ ಹೋಗ್ತಾ ಇದ್ದರೆ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಇದು ಒಂದು ಕಾನ್ಸ್ಪಿರಸಿ, ಇದು ಒಂದು ಷಡ್ಯಂತ್ರ, ಮಾಧ್ಯಮಗಳಿಗೂ ಗೊತ್ತಾಗಿದೆ ಇದು ಷಡ್ಯಂತ್ರ ಅಂತೇಳಿ. ಸೊ ಹಾಗಾಗಿ ಅವರು ಕೂಡ ಇದೆಲ್ಲೋದಕ್ಕಿಂತ ಮುಂಚೆನೇ ಷಡ್ಯಂತ್ರ ನಡೀತಾ ಇದೆ ಅಂತಲೇ ಅವ್ರು ಹೇಳಿದ್ದಾರೆ. ಸೊ ಆ ಷಡ್ಯಂತ್ರ ಏನನ್ನೋದು ನನಗಿವತ್ತು ರಿಲೇಬಲ್ ಸೋರ್ಸಸ್ ಮೂಲಕ ನನಗೆ ಸ್ಪಷ್ಟವಾಗಿ ಇನ್ಫಾರ್ಮೇಷನ್ ಬಂದಿರೋ ಕಾರಣನೇ ನಾನು ಇವತ್ತು ಮಾಧ್ಯಮಗಳಿಗೆ ನಾನು ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ. ಸೊ ಹಾಗಾಗಿ ಇದು ಇನ್ವೆಸ್ಟಿಗೇಷನ್ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು. ಇದಿಷ್ಟು ಮಾಜಿ ಸಚಿವ, ಅದೇ ರೀತಿಯಾಗಿ ಹಾಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರ ಮಾತುಗಳು. ಇಲ್ಲಿ ತನಿಖೆ ಆಗಬೇಕು ಅಂತಲೇ ಆಗ್ರಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ತಪ್ಪಿತಸ್ಥರಿಗೆ ಷಡ್ಯಂತ್ರ ಮಾಡಿದ್ರೆ ಶಿಕ್ಷೆ ಆಗಬೇಕು ಅಂತಲೇ ಕೂಡ ಅವರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಸುಧೀರ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.